ಯುವಕನೊಬ್ಬನಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ಆರೋಪದ ಕೇಸಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣಗೆ ಈಗ ಮತ್ತೆ ಸಂಕಷ್ಟ ಶುರುವಾಗಿದೆ. ತನಿಖೆ ನಡೆಸಿ ಸಿಐಡಿ ಪೊಲೀಸರು ಸಲ್ಲಿಸಿದಂತ ಬಿ ರಿಪೋರ್ಟ್ ಅನ್ನ, ಅಂದ್ರೆ ಈ ಕೇಸಲ್ಲಿ ಹುರುಳಿಲ್ಲ ಅಂತ ಸಲ್ಲಿಸಲಾಗಿದ್ದಂತ ಬಿ ರಿಪೋರ್ಟ್ ಅನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಈಗ ನಡುಕ ಶುರುವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬಿ ರಿಪೋರ್ಟ್ ಅನ್ನು ರಿಜೆಕ್ಟ್ ಮಾಡಿದೆ. ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಈ ಆದೇಶವನ್ನು ಮಾಡಿದ್ದಾರೆ. ತನಿಖೆ ಮುಂದುವರಿಸುವುದಕ್ಕೆ ಸೂಚಿಸಿದ್ದಾರೆ. ಡಿಸೆಂಬರ್ 29ಕ್ಕೆ ತನಿಖೆಯ ಅಂತಿಮ ವರದಿಯನ್ನು ಸಲ್ಲಿಸಿ ಅಂತ ಸೂಚಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಈ ಕೇಸಲ್ಲಿ ಪೊಲೀಸರು ಆರಂಭದ ದಿನಗಳಲ್ಲಿ ತೋರಿದಂತ ಆಸಕ್ತಿಯನ್ನ ನಂತರದ ದಿನಗಳಲ್ಲಿ ತೋರಿಸಲಿಲ್ಲ. ಈಗ ಕೋರ್ಟಲ್ಲೂ ಪೊಲೀಸರಿಗೆ ಹಿನ್ನಡೆಯಾಗಿದೆ ಅಂತ ಅನ್ಸುತ್ತೆ. ಖಂಡಿತ ರಕ್ಷತ್, ಎಂಎಲ್ಸಿ ಆಗಿರುವಂತ ಸೂರಜ್ ರೇವಣ್ಣ ತಮ್ಮ ಜೊತೆಯಲ್ಲಿದ್ದಂತ ಯುವಕನೊಬ್ಬನಿಗೆ ಅಸಹಜವಾದಂತ ಒಂದು ದೌರ್ಜನ್ಯವನ್ನ ಹೆಚ್ಚಿದ್ದಾರೆ ಅಂತ ಪ್ರಕರಣ ಸಂಬಂಧಪಟ್ಟಂತೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಪ್ರಕರಣಗಳು. ಅಂದ್ರೆ ಆ ಸೂರಜ್ ರೇವಣ್ಣ ವಿರುದ್ಧ 2 FIR ದಾಖಲಾಗಿರುತ್ತೆ. 2 FIR ಗಳು ಕೂಡ ಸಿಐಡಿಗೆ ವರ್ಗಾವಣೆ ಆಗಿರುತ್ತೆ. ಒಂದರಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ, ಇನ್ನೊಂದರಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸಲಾಗಿತ್ತು. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ 90/2024 ಪ್ರಕರಣ ಇದ್ದು ಇದರಲ್ಲಿ ಬಿ ರಿಪೋರ್ಟ್ ಅನ್ನ ಹಾಕಿರ್ತಾರೆ. ಆದ್ರೆ ದೂರುದಾರ ಒಂದು ಪ್ರೊಟೆಸ್ಟ್ ಪಿಟಿಷನ್ ಅದನ್ನ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡುವಂತದ್ದೇನೆಂದ್ರೆ, ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳನ್ನ ಕೊಟ್ಟಿದ್ದೆ. ಆ ಸಾಕ್ಷ್ಯಗಳನ್ನ ಪೊಲೀಸರು ಸರಿಯಾದ ಅಂದ್ರೆ ಅದನ್ನ ಪರಿಗಣಿಸದೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ ಅನ್ನುವಂಥದ್ದು. ಈ ರೀತಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸುವ ಮೂಲಕ ಈ ಪ್ರಕರಣದಲ್ಲಿ ಎಲ್ಲ ಒಂದ್ ಕಡೆ ಸರಿಯಾದ ರೀತಿ ತನಿಖೆ ನಡೆದಿಲ್ಲ. ಹಾಗಾಗಿ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವಂತ ವಿಚಾರದಲ್ಲಿ ದೂರುದಾರರು ಒಂದಷ್ಟು ವಾದವನ್ನ ಮಂಡಿಸಿದ್ರು. ಈ ಪ್ರಕರಣದಲ್ಲಿ ಸಿಐಡಿ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಅಂದ್ರೆ ಅದೇ ಸೂರಜ್ ರೇವಣ್ಣ ಇದ್ದಂತ ಅವರ ಪಕ್ಷದಲ್ಲಿಯೇ ಒಂದು ಪ್ರಮುಖವಾದ ಹುದ್ದೆಯಲ್ಲಿ ಇದ್ದಂತವರು, ಹಲವು ವರ್ಷಗಳ ಜೊತೆಗಿದ್ದಂತವನು, ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರವನ್ನ FIR ನಲ್ಲಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ತನಿಖಾ ಸಂದರ್ಭದಲ್ಲಿ ಕೂಡ ಸಾಕ್ಷಿಗಳನ್ನ ಕೊಡ್ತಾ ಹೋದ್ರು ಕೂಡ ಅದನ್ನ ಪರಿಗಣಿಸಿಲ್ಲ ಅನ್ನುವಂಥದ್ದು ಪ್ರಮುಖ ಆರೋಪ ಇರುವಂತದ್ದು. ಹಾಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂದ್ರೆ HMM 42 ಏನಿದೆ, ಆ ನ್ಯಾಯಾಲಯದ ನ್ಯಾಯಾಧೀಶ ಅಂತ ಕೆಎನ್ ಶಿವಕುಮಾರ್ ಅವರು ಸಿಐಡಿಗೆ ಆದೇಶವನ್ನ ಮಾಡಿದ್ದಾರೆ. ಡಿಸೆಂಬರ್ 29ರ ಒಳಗಾಗಿ ಮರು ತನಿಖೆಯನ್ನ ಮಾಡಿ, ಅಂದ್ರೆ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಂತೆ ಅಂತಿಮ ವರದಿಯನ್ನ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ ಸೂರಜ್ ರೇವಣ್ಣ ವಿರುದ್ಧ 2 ಪ್ರಕರಣಗಳಲ್ಲಿ ಒಂದು ದಾಖಲಾದಲ್ಲಿ ಒಂದರಲ್ಲಿ ಅವರು ರಿಲೀಫ್ ಅನ್ನ ಪಡ್ಕೊಂಡಿದ್ರು, ಅಂದ್ರೆ ಬಿ ರಿಪೋರ್ಟ್ ಸಲ್ಲಿಸುವ ಮೂಲಕ. ಆ ಒಂದು ಬಿ ರಿಪೋರ್ಟ್ ಕೂಡ ಈಗ ತಳ್ಳಿ ಹಾಕಿ ಮತ್ತೆ ಇನ್ವೆಸ್ಟಿಗೇಷನ್ಗೆ ಆದೇಶ ಮಾಡಿರುವಂತದ್ದು ಸೂರಜ್ ರೇವಣ್ಣಗೆ. ಇದರಂತೆ ಒಂದು ಮತ್ತಷ್ಟು ಸಂಕಷ್ಟ ಹೆಚ್ಚಾಗ್ತದೆ ಅಂತಾನೆ ಹೇಳ್ಬೋದು. ರಕ್ಷತ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.